अभी भी स्वराज्य अधिकारी बेफिकर ಬಾದ್ಶಾ ಹೋನಾ. ಬಾಬಾ ಅಂತಾರೆ, ನೀವು ಈಗೂ ಕೂಡ ಬಾಬಾ ನಮಗೆ ಟೀಚರ್ ಇಂತಹ ಶಿಕ್ಷಣವನ್ನು ಕೊಡ್ತಿದ್ದಾರೆ, ಅದರಿಂದ ನೀವು ಸ್ವರಾಜ್ಯಾಧಿಕಾರಿ ಮತ್ತು ಬೇಫಿಕರ್ ಬಾದ್ಶಾ ಆಗ್ತೀರಿ. ಸ್ವರಾಜ್ಯಾಧಿಕಾರಿ ಅಂದರೆ ನಾನು ಆತ್ಮ ಖುದ್ ರಾಜ ಇದ್ದೀನಿ, ನಾ ಆತ್ಮ ರಾಜ ಇದೀನಿ ಅನ್ನುವಂಥ ಸತ್ಯ ಈ ಮನಸ್ಸು ಸ್ವೀಕಾರ ಮಾಡ್ತದ. ಇನ್ನೂವರೆಗೂ ಕೂಡ ನಮ್ಮ ಮನೆ ದೇವರು, ಮನೆ ಗುರುಗಳು, ನಮ್ಮ ಹಿರಿಯರು, ನಮ್ಮ ಅಪ್ಪಾಜಿ ಮಮ್ಮಿ ಅನ್ನುವಂಥದ್ದು ಇದೆಯಲ್ಲ, ಅವ್ರು ಅದಾರ ಅಂತಂದ್ರ ಸ್ವರಾಜ್ಯ ಅಲ್ಲ. ಸ್ವರಾಜ್ಯ ಅರ್ಥಾತ್ ನಾ ಆತ್ಮ ರಾಜ ಆಗಿರುವ ಸತ್ಯವನ್ನ ಸ್ವೀಕಾರ ಈ ಮನಸ್ಸು ಮಾಡೋದೇ ಇದಕ್ಕೆ ಸ್ವರಾಜ್ಯ ಅಧಿಕಾರಿ ಅಂತ ಹೇಳ್ತದೆ. ಇನ್ನು ಬೇಫಿಕರ್ ಬಾದಶಾ ಅರ್ಥಾತ್ ಚಿಂತೆ ಇಲ್ಲ, ಚಿಂತೆ ರೋಲ್ನಲ್ಲಿದೆ. ಚಿಂತೆ, ದುಃಖ, ಕಮ್ಮಿ, ಕುಂದು, ಕೊರತೆ, ಹೆಚ್ಚು ಕಡಿಮೆ, ಒಳ್ಳೆಯದು ಕೆಟ್ಟದ್ದು ಇದೆಲ್ಲ ರೋಲ್ನಲ್ಲಿದೆ. ನಾ ಆತ್ಮ ಇದ್ದೀನಿ, ನಾ ರೋಲ್ ಅಲ್ಲ. ರೋಲ್ ಒಳಗೆ ಸ್ವಭಾವ, ಸಂಸ್ಕಾರ, ಹೆಚ್ಚು ಕಡಿಮೆ ರೋಲ್ನಲ್ಲಿದೆ. ರೋಲ್ ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ ಅಂದ ಮೇಲೆ ಡ್ರಾಮಾದ ಅನುಸಾರ ಈ ರೋಲ್ ನಡೀತಾ ಇದೆ, ಕಲಿಯುಗ ಟೈಮ್ ಅನುಸಾರ. ಇದು ನನ್ನ ಸತ್ಯ ಅಲ್ಲ. ನಾನು ಸಂಪೂರ್ಣ ಬಾಪ್ ಸಮಾನ ಆಗಿರೋದೇ ನನ್ನ ಸತ್ಯ ಆಗಿರೋದ್ರಿಂದ ನನಗೆ ಯಾವ ಚಿಂತೆಯೂ ಇಲ್ಲ. ಯಾಕಂದ್ರೆ ಚಿಂತೆ ಯಾರು ಮಾಡ್ತಾರಂದ್ರೆ ಯಾರಿಗೆ ಈ ಜಗತ್ತು ರಿಯಲ್ ಅನ್ನಿಸ್ತದ. ಇದು ರಿಯಲ್ ಅಲ್ಲ, ಇದೊಂದು ಸಿನಿಮಾ, ಇದೊಂದು ಪಪೆಟ್ ಶೋ. ಬಾಬಾ ಹೇಳ್ತಾರೆ ಒಂದು ಕಾರ್ಟೂನ್ ಶೋ ಆಗಿದೆ ಅಂತಂದ್ಮೇಲೆ ಇಲ್ಲಿ ಚಿಂತೆ ಮಾಡುವ, ಅಂಜುವ ಮಾತು ಇಲ್ವೇ ಇಲ್ಲ. ಅಂದಮೇಲೆ ಬಾಬಾ ಹೇಳ್ತಾರ ಬೇಫಿಕರ್ ಬಾದಶಾಹ ಇದೇ ಸಮಯದಲ್ಲಿ ಅನುಭವ ಮಾಡ್ತಿದ್ದೀರಲ್ಲ.